ಇವತ್ತು ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ. ಏನು ಸರ್ಪ್ರೈಸ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ಅದಕ್ಕೆ ಲಕ್ಷ್ಮೀ ದೇವ್ರದ್ದು ಮುಖವಾಡ ತಗೊಂಡೋಗೋಣ ಅಂತ. ಮತ್ತೆ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಒಳಗಡೆ ಹೋಗ್ಬಿಟ್ಟು ಸಿಗ್ತೀವಿ. ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರ ಕೇಳೋಣ ಫಸ್ಟ್ ಅವ್ರನ್ನ. ಸರಿ ನಡಿ. ಸೊ ಬೆಳಿ ಮುಖವಾಡ ನೋಡೋಕೆ ಬಂದಿದ್ದೀವಿ ಲಕ್ಷ್ಮೀ ದೇವ್ರದ್ದು. ಇವಾಗ ತೋರಿಸ್ತಾರೆ ಸರ್, ಹೋಗ್ಬಿಟ್ರು ತೋರಿಸೋದಕ್ಕೆ. ಹುಡುಗಿನ ನಂಬರ್ ಕೇಳ್ತಿದ್ದಾರೆ ನನ್ನ ಹೆಂಡತಿ ಪಕ್ಕದಲ್ಲಿದ್ರು. ಫಾರ್ಮಾಲಿಟೀಸ್ಗೆ ನಾನು ಸುಮ್ಮನೆ ಬಿಲ್ಡಪ್ ತಗೋತಿದ್ದೀನಿ. ನನಗೇನೆ ಇದು ಚೆನ್ನಾಗಿದೆ ಅಲ್ಲ. ಇವಾಗ ಎಷ್ಟಾಗಿದೆ ಗ್ರಾಮು? 233. ಯಾಕೆ ಜಾಸ್ತಿ ಆಯ್ತಿಲ್ಲ? ಬೆಳಗ್ಗೆ 236 ಇತ್ತಂತಲ್ಲ. 3 ರೂಪಾಯಿ ಡಿಫ್ರೆನ್ಸ್ ಅಲ್ಲ. ಒಂದ್ಸತಿ 400 ರೂಪಾಯಿ ಆಗಿತ್ತಲ್ಲ, ಆ ಥರ ಮಾಡಿಸ್ಬಿಡಿ. 3 ರೂಪಾಯಿ ಡಿಫ್ರೆನ್ಸು ಮ್ಯಾಟರ್ ಆಗುತ್ತೆ ಜಾಸ್ತಿ ತಗೊಂಡವರಿಗೆ. ಇದೆಲ್ಲ ಎಷ್ಟು ಗ್ರಾಮ್ ಇದೆ? ಇದು ಚೆನ್ನಾಗಿದೆ ನೋಡಿ ಅಲ್ಲ. ಇರೋದ್ರಲ್ಲಿ ಹೆಚ್ಚು ಚೆನ್ನಾಗಿರೋದು ಇದು ಚೆನ್ನಾಗಿದೆ. ಇದಕ್ಕೆ ಅಲಂಕಾರ ಮಾಡ್ತಾರೆ. ಹೌದಾ? ಅಂದರೆ ಇದು ಕೆಲವರು ಪ್ಲೇನು ಇಷ್ಟಪಡ್ತಾರೆ. ತುಂಬಾ ಜನ ಹೋಗೋದು ಇದಕ್ಕೆಲ್ಲ ಪ್ಲೈನಿಗೆ. ಇದು ಶೈನಿಂಗ್ ಪ್ರಿಫರ್ ಮಾಡಲ್ಲ. ಬಟ್ ಇದೆ ಸಖತ್ತಾಗಿ ಆದ್ರೆ ಇದು ತುಂಬಾ ಲಕ್ಷಣ ಕಾಣುತ್ತೆ. ಇದನ್ನ ನೀವು ವಾಶ್ ಮಾಡ್ತಿದ್ರೆ ಇದೇ ಕಲರಿಗೆ ಬರುತ್ತೆ. ಇದು ವರಮಹಾಲಕ್ಷ್ಮಿ ಸೆಟ್ಟಾ, ಹಬ್ಬದ ಸೆಟ್ಟಾ ಆಗುತ್ತೆ. ಇದೆಷ್ಟಿದೆ? ಸಿಂಗಲ್ 550 ಗ್ರಾಮ್ ಇದೆ. 500 1 kg 100 ಗ್ರಾಮ್ ಬರುತ್ತೆ. 1 kg. ಓಕೆ ಓಕೆ. ಇವಾಗಿನ ರೇಟಿಗೆ 2 ಲಕ್ಷ ಆಗುತ್ತೆ ಅಲ್ಲ. ಬಟ್ ಡಿಸೈನ್ ವೈಸ್ ಚೆನ್ನಾಗಿದೆ. ಇದು ಏನಿದು ಕಲಸಕ್ಕೋಸ್ಕರ. ಹಾಂ, ಅದೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ನಾವು ಅದಕ್ಕೇನೆ ನಮ್ಮ ಮನೆಯಲ್ಲಿ ಇದಿರಲಿಲ್ಲ. ಲಾಸ್ಟ್ ಇಯರ್ ಒಂದು ತೊಗೊಂಡಿದ್ದು. ಸೊ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ಟೈಮ್ ತಂದಿದ್ದೀವಿ. ಇದರಲ್ಲಿ ಡಿಸೈನ್ ಇದೆ ಫುಲ್ ಲಕ್ಷ್ಮಿನೇ. ಇದೆಷ್ಟು ಗ್ರಾಮ್ ಇದೆ? ಸೊ ಇದನ್ನೆಲ್ಲ ಏನಕ್ಕೆ ಕೇಳ್ತಿದ್ದೀವಿ ಅಂದರೆ, ನೀವೇನಾದ್ರು ಪರ್ಚೇಸ್ ಮಾಡೋದಿದ್ರೆ ಒಂದು ಐಡಿಯಾ ಸಿಗುತ್ತೆ, ನಿಮಗೂ ಈಸಿ ಆಗುತ್ತಾ. ಎಷ್ಟು? 523 ಗ್ರಾಮ್. 521 ಅಂದರೆ ಆಲ್ಮೋಸ್ಟ್ ನಿಮಗೆ ಹತ್ತತ್ರ 1 ಲಕ್ಷ ಆಗುತ್ತೆ. ಇದ್ರ ಡೀಟೇಲ್ಸ್ ಹೇಳಿ. ಇದನ್ನ ಲಕ್ಷ್ಮಿ ಈ ಸೈಜಿಂದ ಒಂದು ತಗೋತಾರೆ ಅಂದರೆ ಎಷ್ಟಾಗ್ಬೋದು? ಇದಕ್ಕೆ ನಿಮ್ಮದು ಅಂದಾಜಾಗಿ ರಫ್ ಎಷ್ಟು ಅಮೌಂಟ್ ಆಗುತ್ತೆ ಅಂತ. ಎಷ್ಟಿದೆ ಹೇಳಿ, ಎಷ್ಟು ಗ್ರಾಮ್ ಇದೆ ಹೇಳಿ. ಕ್ಯಾಲ್ಕುಲೇಟ್. 15 ಗ್ರಾಮ್ ಇದೆ. 115 ಗ್ರಾಮ್ ಅಂದರೆ 118. ಒಂದು 20,000 ರಿಂದ 30,000 ಆಗ್ಬೋದಾ ಇವತ್ತಿನ ರೇಟಲ್ಲಿ ನಿಮಗೆ? ಇವತ್ತಿನ ರೇಟ್ 233 ಇದೆ. ನನಗೆ ಲೆಕ್ಕದಲ್ಲಿ ಅವಾಗ್ಲಿಂದ ಈ ವಿಗ್ರಹ ಅಟ್ರಾಕ್ಟ್ ಮಾಡ್ತಿದೆ. 35. ಈ ವಿಗ್ರಹ ನನಗೆ ಅಟ್ರಾಕ್ಟ್ ಮಾಡ್ತಿದೆ. ಅದೊಂದು ತೋರಿಸಿ. ವೆಂಕಟೇಶ್ವರ. ಇದು ಸಿಲ್ವರಾ? ಇದು ಸಿಲ್ವರ್ ಆಂಟಿಕ್ ಬರುತ್ತೆ. ಓ, ಇದೆಷ್ಟು? ಇದು ಗರುಡನಾ? ಹಾಂ ಮೇಡಮ್. ವೇಟ್ ಇದೆ. ಇದು ವೇಟ್ ಇದೆ. ಆಂಟಿಕ್ ಅಂದರೆ ಇನ್ನೂ ಜಾಸ್ತಿ ಇರುತ್ತಲ್ಲ. ಇಲ್ಲ ಕಾಫಿ ನನಗೇನು ಬೇಡ. 565. ಇದು ಹೆಂಗೆ? ಮತ್ತೆ ಇದು ಕಲರ್ಸ್ ಮಾಡಿರೋದಾ? ಆಂಟಿಕ್ ಅಲ್ವಾ, ಫಿನಿಶಿಂಗ್ ಕೊಟ್ಟಿರೋದು ಕಲರಲ್ಲಿ. ಸಖತ್ತಾಗಿದೆ ಅಲ್ಲ ಅದು. ಇವಾಗ ನಮ್ಮ ವಿಡಿಯೋ ನೋಡ್ಕೊಂಡ್ಬಂದ್ರೆ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ? ಅವ್ರಿಗೆ ಆಷಾಢ ಆಫರ್ ಇದೆಯಾ? ಏನು ಎಕ್ಸ್ಚೇಂಜ್ ಆಫರ್ ಇದೆ. ಪರ್ ಗ್ರಾಮಿಗೆ 150 ರೂಪೀಸ್ ಎಕ್ಸ್ಟ್ರಾ ಸಿಗುತ್ತೆ. ಪರ್ ಗ್ರಾಮಿಗೆ? ಓಲ್ಡ್ ಗೋಲ್ಡಿಗೆ. ಸೊ ಆಫರ್ ನಡೀತಿದೆಯಂತೆ ನೋಡಿ ಜಯಲುಕಾಸಲ್ಲಿ. ಜೊತೆಗೆ ಕಾಫಿನೂ ಕೂಡ ಚೆನ್ನಾಗಿರುತ್ತೆ, ಬಂದು ಕುಡ್ಕೊಂಡು ಹೋಗಿ. ಬೇರೆ ಇನ್ನೇನು ತೋರಿಸ್ಬೋದು ಬೆಳ್ಳಿನಲ್ಲಿ? ಇಲ್ಲೆಲ್ಲ ಚೆನ್ನಾಗಿದೆ. ಇದೆಲ್ಲ ತೋರಿಸಿ, ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗೋಣ, ಇಲ್ಲಿ ಇಡಕ್ಕಾಗಲ್ಲ ಅನ್ಸುತ್ತೆ. ಹಾಂ, ಅಲ್ಲಿಗೆ ಹೋಗು. ಅಲ್ಲೆಲ್ಲ ಫುಲ್ ಆಗಿಬಿಟ್ಟಿದೆಯಲ್ಲ. ಕೊಟ್ಟಿದ್ದಾರೆ ನೀರನ್ನ. ಇದು ಏನಕ್ಕೆ ಈ ಥರ ಮಾಡಿದ್ದಾರೆ? ಇದು ಆಂಟಿಕ್ ಫಿನಿಶ್. ಓಕೆ, ಇವೆಲ್ಲ ಆಂಟಿಕ್ ಫಿನಿಶ್. ನೋಡಿ ಲಕ್ಷ್ಮಿ. ಈ ಕಲರೇ ಇರುತ್ತೆ ಅದು. ಅವಾಗಲೇ ಇದನ್ನ ತೋರಿಸಿದ್ರಲ್ಲ, ಇದ್ರದ್ದು ಅಷ್ಟೇ. ಇದ್ರದ್ದು ಹಾಗೆ ಇರುತ್ತಾ? ಓಕೆ, ಚೆನ್ನಾಗಿದೆ ಅಲ್ಲ. ಇದು ನನಗೆ ಇಷ್ಟ ಆಯಿತು. ಬಟ್ ಇವಾಗ ಬಜೆಟ್ ಇಲ್ಲ. ಲಕ್ಷ್ಮಿನೂ ಇದ್ದಾರೆ ಗೊತ್ತಾ? ಲಕ್ಷ್ಮೀ ದೇವಿಯೂ ಇದ್ದಾರೆ. ಹುಡುಕಿ ಎಲ್ಲಿ? ಇಲ್ಲಿ. ಓಕೆ, ಎಲ್ಲಿದೆ? ಓಕೆ, ಮತ್ತೆ ಇಲ್ಲಿ ನೋಡು ಸ್ವಲ್ಪ ಡೀಟೇಲಿಂಗ್ ಚೆನ್ನಾಗಿದೆ. ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರಬೇಕಲ್ಲ ಇದಕ್ಕೆ? 35%. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿದೆ, ಲಕ್ಷಣವಾಗಿದೆ ಮೂರ್ತಿ ಆ್ಯಕ್ಚುಲಿ.
ಅದಕ್ಕೆ ಕೊಡ್ತಾರೆ ಅಂದರೆ ಅಷ್ಟು ಡೀಟೇಲಿಂಗ್ ಮಾಡಿಕೊಟ್ಟಿದ್ದಾರಲ್ಲ. ಸೊ ಯಾರಾದರೂ ಕಮೆಂಟಲ್ಲಿ ಕೇಳೋದಕ್ಕೂ ಮುಂಚೆ ನಾನೇ ಹೇಳ್ಬಿಡ್ತೀನಿ, ಇದು ಯಾವ ಲೊಕೇಶನಲ್ಲಿದೆ ಅಂದರೆ ಹಾಸನ್ ಲೊಕೇಶನ್, ಜಾಯಲುಕಾಸಲ್ಲಿರೋದು. ಯಾರು ಇಂಟ್ರೆಸ್ಟ್ ಇರೋರು ಬಂದು ತೊಗೊಳ್ಳಿ, ಆಮೇಲೆ ಕಮೆಂಟಲ್ಲಿ ಕೇಳಬೇಡಿ, ಯಾಕಂದರೆ ಆ ಮೂರ್ತಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೇನು ತೋರಿಸ್ಬೋದು? ಆ ಥರ ಪ್ಲೇಟ್ಗಳು. ಸೊ ಇಲ್ಲೆಲ್ಲ ಬೆಳ್ಳಿ ಸೆಕ್ಷನ್ನು, ಸಿಲ್ವರ್ ಸೆಕ್ಷನ್. ಇಲ್ಲಿ ಹ್ಞೂ, ಇದು ಕೂರ್ಸೋದಕ್ಕೆ ಅಲ್ವಾ? ಅದು ಅದೇ ಈ ಮೂರ್ತಿನೇ ಕೂರಿಸ್ಬೋದಲ್ಲ. ಇಲ್ಲ, ಜಾಸ್ತಿ ಕೃಷ್ಣನ್ ಕೂರ್ಸಕ್ಕೆ ಇಷ್ಟಪಡ್ತಾರೆ ಅನ್ಸುತ್ತೆ ಈ ಥರದ್ದು. ಚಿಕ್ಕ ಮೂರ್ತಿ ಇದನ್ನು ಕೂರಿಸ್ಬೋದು, ಇದು ಕೂರಿಸಿದ್ರೆ ಚೆನ್ನಾಗಿ ಅನ್ಸುತ್ತೆ. ಇಲ್ಲ ಇವಾಗ ಪ್ಲಾಸ್ಟಿಕ್ ಹಾಕಿದಾರಲ್ಲ, ಆಗಲ್ಲ. ಹಾಕಿದ್ದಾರೆ. ಓಕೆ, ನೀನು ನಮ್ದು ಯಾವುದು ಸೆಲೆಕ್ಟ್ ಮಾಡೋಣ? ನಮ್ದು ಲಾಸ್ಟಿಗೆ ಸೆಲೆಕ್ಟ್ ಮಾಡುವ. ಸೆಲೆಕ್ಟ್ ಮಾಡಿ ಮೊದಲು ಬೇರೆ ತೋರ್ಸೋಣ. ನೋಡುವ, ಆಪ್ಷನ್ಸ್ ನೋಡೋಣ. ಬೇರೆ ಇನ್ನೇನಿದೆ, ಇನ್ನು ತಟ್ಟೆಗಳಿದೆ ಆ ಥರ. ದೀಪ ಬಿಟ್ರೆ ತಟ್ಟೆ ಅಲ್ಲ. ಇದನ್ನ ತೆಗ್ದ್ಬಿಡಿ, ಇದನ್ನ ತೆಗ್ದ್ಬಿಟ್ಟು ತಟ್ಟೆ ಥರ ತೋರಿಸ್ಬಿಡಿ. ತಟ್ಟೆ ಅದೇ ಅನ್ನೋದು ಬರಲ್ಲ ತಾಂಬೂಲ. ನಿನಗೆ? ತಟ್ಟೆ. ತಟ್ಟೆ ಹಾಂ, ನಮ್ಮ ಅಮ್ಮಂಗೆ ಈ ಥರ ಎಲ್ಲ ತಗೊಂಡು ಹೋಗ್ತೀವಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ, ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಹೇಳಲ್ಲ, ಸರ್ಪ್ರೈಸ್ ಆಗಿ ತೊಗೊಂಡು ಹೋಗೋದು. ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಅವಾಗಲೇ ತೋರಿಸಿದ್ರಲ್ಲ ಅದೇ ಥರದ್ದು. ಓ ಅಲ್ಲಿ ಹಾಂ, ಅದು ಚೆನ್ನಾಗಿದೆ. ಪೂರ್ತಿ ಸೆಟ್ ತಗೋತೀವಿ ಅಂದರೆ ಬೇಕು ಒಂದು 10 ಲಕ್ಷ 20 ಲಕ್ಷ ಪೂರ್ತಿಗೆ ಪೂರ್ತಿ ಬೇಡ, ತಗೋತೀವಿ. ಒಂದೊಂದೇ ತಗೋಬೇಕು ಯಾವಾಗಲೂ. ಇದೆಲ್ಲ ಎಷ್ಟಿದೆ ಇದು ವೆಯ್ಟ್ ಇಲ್ಲ. ಇದು ವೆಯ್ಟ್ ಬಂದು 1.25 ಇದೆ. 1.25 ಅಂದರೆ 1.5 ಲಕ್ಷ ಅಂದ್ಕೊಳ್ಳಿ. ಹಾಂ, ಒಂದು ಅಲ್ಲೂ ಅಲ್ಲ, ಒಂದು ವೆಯ್ಟ್ ಬಂದು 2.5 3 ಲಕ್ಷ. 1.25 kg 1.25 kg 3 ಲಕ್ಷ. 1 kgಗೆ 2,33,000 ಅಂದರೆ ಅದು ವೆಯ್ಟ್ ಇರ್ಬೇಕು ಅನ್ಸುತ್ತೆ. ಅದು ಅಂಗಡಿನಲ್ಲಿ ಎಲ್ಲ ಸೇರಿಸಿದ್ರೆ ಎಷ್ಟಿದೆ ಒಟ್ಟು ಮಾಲು, ಎಷ್ಟು ಕೋಟಿ ಇದೆ? ಅದೆಲ್ಲ ಹೇಳಂಗಿಲ್ಲ. ಕಾನ್ಫಿಡೆನ್ಷಿಯಲ್. ಓಕೆ, ಇದು ಲೈಟ್ ವೆಯ್ಟೇನೆ. ಇದು ಇರುತ್ತೆ 1.5 kg ಆದರೆ ಗೊತ್ತಾಗ್ತಿರಲ್ಲ ನಿನಗೆ, ಫೀಲ್ ಆಗ್ತಿರಲ್ಲ. ಒಂದಾ ಇದು ಬಂದು 820 ಗ್ರಾಮ್ ಇದೆ. ಇದು ಅದಕ್ಕಿಂತ ಕಮ್ಮಿ. ಇಲ್ಲಿ ನೋಡು, ಇಲ್ಲ ಇದು ವೆಯ್ಟ್ ಇದೆ, ಅದು ವೆಯ್ಟ್ ಇಲ್ಲ. ಮತ್ತೆ ಇದು ಡಿಸೈನು ಜಾಸ್ತಿ ಇದೆ, ವರ್ಕ್ ಜಾಸ್ತಿ ಹಿಡಿದಿದೆ, ಇದು ಕಮ್ಮಿ. ಡೀಟೇಲಿಂಗ್ ಜಾಸ್ತಿ ಇದೆ, ಇದು ಮೇಕಿಂಗ್ ಜಾಸ್ತಿ ನಂಗಾದ್ರೆ. ಬಟ್ ಇದರಲ್ಲೆಲ್ಲ ಸ್ವಲ್ಪ ಹಣ್ಣಿಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಅಲ್ವಾ ತಗೊಳ್ಳೋದು. ಎಲ್ಲ ಪೂಜೆ ಸೆಟ್ ಇರ್ತಾರೆ, ಪೂಜೆ ಸೆಟ್ಟಿಗೆ. ಪೂಜೆ ಸೆಟ್ ಎಲ್ಲ ಇರ್ತಾರೆ, ಎಲ್ಲ ಚೊಂಬು, ಇದು ಗಂಟೆ ಎಲ್ಲ ಆ ಥರ ಎಲ್ಲ ಇರ್ತಾರೆ. ನೀವು ಯಾವರು? ಮಂಗಳೂರಾ? ಒಂದು ಇಲ್ಲ ಶ್ರೀನಿವಾಸ ಅಂತ. ಶ್ರೀನಿವಾಸ ಅಂತೆ, ಮಡಿಕೇರಿ. ನಿಮ್ಮದು? ಎಲ್ಲ ಹೊಸ ಮುಖಗಳು. ನಮ್ಮ ಹಾಸನ. ಸರಿ, ನಾವು ಪರ್ಚೇಸ್ ಮಾಡಿದ್ಮೇಲೆ ಸಿಗ್ತೀವಿ ನಿಮಗೆ. ಇಷ್ಟಿತ್ತು ಕಲೆಕ್ಷನು ಅಲ್ವಾ? ಹೇಗೆ ಜಾಸ್ತಿ ಇದೆ, ನಾವು ತೋರಿಸಿರೋದಷ್ಟು. ಹಾಂ, ಇಲ್ಲಿ ಸುಮಾರು ಇದ್ದಾವೆ ಎಲ್ಲನೂ. ಹಾಂ, ಓಕೆ, ಆ ಕಡೆ ಸೈಡಲ್ಲಿ ತೋರಿಸ್ಬಿಡೋಣ ತಡಿ. ಎಲ್ಲಿ ತೋರಿಸ್ ಬನ್ನಿ. ಅಂತ ಗೊತ್ತಾ, ಆ ಕೃಷ್ಣನ್ ನೋಡು, ಎಲ್ಲಿ? ಬಂದಾಗೆಲ್ಲ ಕೃಷ್ಣನೇ ಅಟ್ರಾಕ್ಟ್ ಆಗೋದು. ಇಲ್ಲಿ ಬಾಲಕೃಷ್ಣ. ಅದಲ್ಲ, ಅದು ಅಂತ ನೋಡು. ಅದು ಕಮ್ಮಿ ಇದ್ದಾಗಲೇ ತಗೊಂಡಿದ್ದು ಆಗದ ಸಿಲ್ವರು. ಈಗ ಕಮ್ಮಿ. ನಾವು ತಗೊಂಡಿದ್ದು 140ಕ್ಕೆ ನಾವು ಲಾಸ್ಟ್ ವೀಕ್ ಸ್ಟಾರ್ಟಿಂಗು. ಬಂದಾಗ ಎಷ್ಟಿತ್ತು ಗೊತ್ತಾ? 227. ಹಾಂ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ನಿಮ್ಗೇನು ಅನ್ಸುತ್ತೆ, ಸಿಲ್ವರ್ ಜಾಸ್ತಿ ಆಗುತ್ತಾ ಇಲ್ವಾ? ಹಾಂ, ಆಗುತ್ತಾ? ಓಪೋ ಪ್ಯೂರೇ. ಗಣೇಶ ತೋರಿಸಿ, ಚೆನ್ನಾಗಿದೆ. ಇಲ್ಲಿ ಇಲ್ಲಿ ಮಧ್ಯದಲ್ಲಿ, ಅದೇ ಗಣೇಶ. ಅಲ್ಲಿ ಅಲ್ಲ ಮಧ್ಯದಲ್ಲಿದೆ ನೋಡಿ, ಹಿಂದೆ. ಹಾಂ ಹಾಂ, ಟ್ರೇ ಹಾಗೆ ಕೈನಲ್ಲಿ ಇಟ್ಕೊಳ್ಳಿ ಸಾಕು, ತೋರಿಸ್ಬೋದು. ಇದು ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಂಗೆ ಆ ಫಸ್ಟ್ ಲೈನ್ ಇದೆಯಲ್ಲ, ಅದು 4. ಹಾಂ ಹಾಂ, ಅದು ಫಸ್ಟ್ ಆಂಜನೇಯ ಇದೆ ಕಡೆ. ಆಂಜನೇಯ ಫೇವ್ರೇಟ್ ಕಾರ್ಡು ಇವರಿಗೆ. ಹಾಂ, ನಾವು ಆಂಜನೇಯ ಭಕ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ನಮ್ಮ ತಾಯಿನೇ ದೇವರು, ಫಸ್ಟ್ನೇ ದೇವರು. ಆಮೇಲೆಲ್ಲ ಬೇರೆಯವರು. ಫಸ್ಟು ನಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲ ದೇವರು ಅಷ್ಟು ಅಂತಾರೆ. ತಾಸ್ತು ಅಂತಾರೆ. ಸೊ ನಮ್ಮ ಮನೆಯಲ್ಲಿರೋ ದೇವರಿಗೆ ಬೇಜಾರು ಮಾಡ್ತಿದ್ರೆ ಯಾವ ದೇವ್ರ ಹತ್ರ ಹೋದ್ರೂ ಏನು ಸಿಗಲ್ಲ. ಇಲ್ಲಿ ಇದು ಚೆನ್ನಾಗಿದೆ. ಇಲ್ಲಿ ಗಣಪತಿ ಹುಡುಕಿ ಇಲ್ಲ, ಅಲ್ಲೇ ಮಧ್ಯದಲ್ಲೇ ಇದೆಯಲ್ಲ, ಇದ್ದಾರಲ್ಲ ಇಲ್ಲಿ. ತುಂಬ ತುಂಬ ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಮಾತ್ರ ಫಿನಿಶಿಂಗ್ ಸಖತ್ತಾಗಿದೆ.
ನಾನು ಮತ್ತೆ ಹೇಳ್ತಿದ್ದೀನಿ. ಆಮೇಲೆ ಇವ್ರೇನು ಪ್ರಮೋಷನ್ ಏನು ಮಾಡಿಸ್ತಾ ಇಲ್ಲ. ಇಲ್ಲಿ ವಿಗ್ರಹಗಳು ಎಲ್ಲ ಕೂಡ ಚೆನ್ನಾಗಿರುತ್ತೆ. ನೀವೇನಾದ್ರು ಹಾಸನ್ ನಂಬರಿಗೆ ಫೋನ್ ಮಾಡಿ ಅವ್ರಿಗೆ ಕೇಳ್ಕೊಳ್ಳಿ ಪ್ರಮೋಷನ್ಗೆ ದುಡ್ಡು ಕೊಟ್ಟಿದ್ರಾ ಇಲ್ವಾ ಅಂತ. ನಾವು ನಮ್ಮ ಅಮ್ಮಂಗೆ ಪರ್ಚೇಸ್ ಮಾಡೋಣ ಅಂತ ಬಂದಿರೋದು. ಸೊ ಇವೆಲ್ಲ ಚೆನ್ನಾಗಿದ್ವಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀವಿ. ದೇವ್ರು ಶಿವಪ್ಪ. ಹೌದು, ಇಲ್ಲೇ ಇದೆಯಲ್ಲ ಟ್ಯಾಟೋದಲ್ಲಿ. ಇಲ್ಲಿದೆ. ಹಾಂ, ಹಿಂಗ್ ಶಿವ ತೋರಿಸ್ಬೇಕು. ಕಾಣಿಸ್ತಿದೆ, ಗೊತ್ತಾಗುತ್ತಾ? ಸರಿ ಬನ್ನಿ ಸಿಗೋಣ ಕೆಳಗಡೆ. ಫಸ್ಟಲ್ಲಿ ನಾವು ಸೆಲೆಕ್ಟ್ ಮಾಡಿ ಆಮೇಲೆ ಕೆಳಗೆ ಹೋಗುವ. ಸರಿ. ಇವಾಗ ಡೈಮಂಡ್ ಕಲೆಕ್ಷನ್ ಚೆನ್ನಾಗಿದೆಯಂತೆ, ತೋರಿಸ್ತಾರಂತೆ. ಅವ್ರು ಹೋಗ್ತಿದ್ದಾರೆ. ಸುಷ್ಮಿತಾ ಅವರಾ? ಇಲ್ಲ, ಅವರೇ ಬೇಕು. ಏನೋ ಸುಷ್ಮಿತಾ ಅವರೇ ಬೇಕು. ಡೈಮಂಡ್ ಎಲ್ಲ ಚಿಕ್ಕದಿರುತ್ತೆ. ನೋಡು, ದುಬೈಗೆ ಈಗಲೇ ಹೊಡೋಗ್ತವ್ರೆ. ದುಬೈ ಎಲ್ಲ ಏನಿಲ್ಲ, ಏನಿದೆ ತೋರಿಸಿ. ಬಂದಿದ್ದಾರೆ ಅಂದ್ರು. ಇದು ನೋಡಿ, ಒಂದು ಹಾಕೊಂಡು ನೋಡ್ಬೇಕಾ? ಗ್ಲೌಸ್ ಇಡ್ತೀರಾ ಸರ್? ಇವಾಗ ಈ ಥರದ ರಿಂಗ್ ಅಲ್ವಾ ಟ್ರೆಂಡಿಂಗು? ಇಲ್ಲಿ ಅವು ಅದಲ್ಲ, ಹಿಂದೆ ಮಂಗಳೂರು ಸೈಡು. ಹಾಂ, ನಿಮಿಷ ಗ್ಲೌಸ್ ಹಾಕ್ತಿ. ಗ್ಲೌಸ್ ಇಡ್ತಪ್ಪ. ಒಂದೇ ನಿಮಿಷ. ಮೇಡಮ್ಗಾ ಹಾಕಲಿ. ಇವತ್ತು ನನ್ನ ಔಟ್ಫಿಟ್ಟಿಗೆ ಏನು ಚೆನ್ನಾಗಿ ಕಾಣಲ್ಲ. ನೀವು ಮೊದಲೇ ಹೇಳಿದ್ರೆ ರೆಡಿಯಾಗಿ. ಮೊದಲೇ ಹೇಳಿದ್ರೆ ಸ್ಯಾರಿನಾರ ಹಾಕೋ ಬರ್ತಿದ್ದೆ. ಚಂದ ಕಾಣಿಸುತ್ತೆ. ಹೋಗ್ಲಿ, ಜಾಕೆಟ್ ತೆಗಿ ಹೋಗ್ಲಿ, ಕಾಣಿಸ್ಬೋದೇನೋ. ಅದನ್ನು ಕೊಡ್ತಾರಾ? ಎಲ್ಲ ನೋಡಿ, ಇವ್ರ ಶಾಪ್ನಲ್ಲಿ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ನೀವು ಬಂದ್ಬಿಟ್ಟು ಟ್ರೈ ಮಾಡ್ಬೇಕಷ್ಟೇ. ವಾವ್, ಸಖತ್ತಾಗಿದೆ. ನಾ ಹೋಗಲ್ಲ ಮುಂದೆ, ಇಲ್ಲೇ ಇರ್ತೀನಿ. ಹಾಕಿಲ್ಲ ಅದಕ್ಕೆ. ಬಿದ್ದೋದ್ರೆ 25 ಲಕ್ಷ ಕೈಯಿಂದ ಹೋಗುತ್ತಷ್ಟೇ. ಎಷ್ಟು? 25 ಲಕ್ಷ ಅಷ್ಟೇ ಕಣ. ಅಷ್ಟೇ ಅಷ್ಟೇ. ಪ್ರತಿ ಇದನ್ನ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಬಂದು ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಹೋಗಲ್ಲ ನಾನು, ಸಾಕು. ನಿಜ ಸಖತ್ತಾಗಿ ಕಾಣಿಸ್ತದ. ಎಲ್ಲಿ ಇಲ್ವಾ ಅಲ್ಲಿ ನೋಡು, ಸಖತ್ತಾಗಿ ಕಾಣಿಸ್ತಿದೆ. ಏನ್ ಮಾಡ್ತೀನಿ ಗೊತ್ತಾ, ಒಂದಿನ ನೀಟಾಗಿ ರೆಡಿ ಆಗಿ ಬಂದ್ಬಿಟ್ಟು ಎಲ್ಲ ನೋಡ್ತೀನಿ. ಇವತ್ತು ನೋಡ್ತಿರೋದು. ಇವತ್ತೊಂದು ಫೋಟೋ ತಗೋಬೋದಿತ್ತ ತಮ್ಮನೇಲಿಗೆ? ಚಂದ ಕಾಣಿಸುತ್ತೆ. ಹೌದಾ? ಜಸ್ಟ್ 25 ಲಕ್ಷ. ಸಿಂಪಲ್ ಆಗಿರೋದು ಜಸ್ಟ್ 25 ಲಕ್ಷ. ನಂಗೆ ಎಂತ ಗೊತ್ತಾ, ಈ ತರ ಸಿಂಪಲ್ ಆಗಿರೋದು ಕೊಡಿ, ತುಂಬಾ ಚೆನ್ನಾಗಿ. ಅದು ನಿಮಗೆ ಎಷ್ಟು ಬಜೆಟ್ ಇಂದ ಬೇಕು ಅಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ. ಡೀಟೇಲಿಂಗ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ಸಖತ್ತಾಗಿದೆ ಮಾತ್ರ. ಸರ್, ಕಾರ್ಡ್ ಸ್ವೈಪ್ ಮಾಡ್ತೀರಾ? ಕೊಡ್ತೀರಾ? ನಿಮ್ದ ಕಾರ್ಡ್ ಸ್ವೈಪ್ ಮಾಡ್ತೀರಾ? ಅವ್ರದ್ದಿದೆ. ಅವರು ದೊಡ್ಡವರು. ಇದೆಲ್ಲ ಇದೇ ತರ ಕೇಳಿದ್ರೆ EMI ಹೋಗುತ್ತೆ ಕಾರ್ಡ್ ಎಲ್ಲ. ಓ ಹಿಂಗೆ. EMI ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತೆಗ್ಬಿಡಿ, ಸಾಕು. ಫೋಟೋ ತೆಕ್ಕೋತೀಯಾ? ಹಾಂ, ಇವ್ಳು ಔಟ್ಫಿಟ್ಟಿಗೆ ಯಾವುದು ಕೂಡ ಮ್ಯಾಚ್ ಆಗ್ತಾ ಇಲ್ಲ ಪಾಪ. ಎಲ್ಲಿ ಅವರು? ಹಾಂ, ಇವ್ರ ಆಸೆಗೆ ಹಾಕ್ಸಿದ್ದೀವಿ. ಬಟ್ ಓಕೆ, ಚೆನ್ನಾಗಿದೆ ಮಾತ್ರ. ಇವಳು ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಬಂದಿದ್ದಿದ್ರೆ ಸಖತ್ತಾಗಿ ಕಾಣಿಸೋದು ಮಾತ್ರ. ಟ್ರೆಡಿಷನಲ್ ಡ್ರೆಸ್ ಹಾಕೋ ಬರ್ತೀನಿ, ಹ್ಞೂ, ಎಲ್ಲ ಟ್ರೈ ಮಾಡ್ತೀನಿ. ಎಲ್ಲ ಟ್ರೈ. ಎಂತ ಗೊತ್ತಾ, ಅದು ಹೇಳಿದ್ನಲ್ಲ ತಗೊಳಕ್ಕಾಗಲ್ಲ. ಅವಾಗ ನೀಟಾಗಿ ಕಲೆಕ್ಷನ್ ತೋರಿಸ್ಬಿಡ್ತೀವಿ. ನಿಮ್ಮ ಮ್ಯಾನೇಜರಿಗೆ ಹೇಳ್ಬಿಟ್ಟು ಸ್ವಲ್ಪ ಮಾತಾಡಿ ದುಡ್ಡು. ಆಮೇಲೆ ಮತ್ತೆ ಹೇಳ್ತಿದ್ದೀನಪ್ಪ, ಇದು ಪ್ರಮೋಷನ್ ಅಲ್ಲ. ನಾವು ಹಾಸನಲ್ಲಿ ಯಾವಾಗಲೂ ಇಲ್ಲೇ ಪರ್ಚೇಸ್ ಮಾಡೋದು. ಬೇಕಾದ್ರೆ ಇವ್ರಿಗೆ ಬಂದ್ಬಿಟ್ಟು ಫೋನ್ ಮಾಡಿ ಕೇಳಿ, ಬೇಕಾದ್ರೆ ಪ್ರಮೋಷನ್ ಮಾಡಿಸಿದಾರಾ ಇಲ್ವಾ ಅಂತ. ಏನಿಲ್ಲ, ನಮ್ಮ ಪ್ರೀತಿಯಿಂದ ನಾವು ಮಾಡ್ತಾ ಇರೋದು ಅಲ್ವಾ? ಹೌದು. ನಿಮಗೆ ತೆಗಿಬೋದಾ? ಅವ್ರು ಕಾಯ್ತವ್ರೆ ಬಿದ್ದೋದ್ರೆ ಎಲ್ಲಿ ಅಂತ. ಸ್ವಲ್ಪ ಭಯ ಇರುತ್ತೆ. ಅದು ಸೆಟ್ ಮಾಡಿದ್ರೆ ನಮಗೆ ಆ ಫೀಲ್ ಇರ್ತಿರ್ಲಿಲ್ಲ. ಇದೊಂದು 25 ಲಕ್ಷ. ಅದೆಷ್ಟಿತ್ತು? ಇದು ವಿತ್ ಇಯರಿಂಗ್ಸ್ ನಿಮಗೆ 25 ಲ್ಯಾಕ್ ಬರುತ್ತೆ. ಓ, 50 ಲಕ್ಷದ ಜ್ಯುವೆಲರಿ ನಾನು ಹೆಂಡತಿ ಹಾಕೊಂಡಿದ್ಲು. ವಿತ್ ಇಯರಿಂಗ್ಸ್ 25 ಲ್ಯಾಕ್. ಸ್ವಾತಿ, 50 ಲಕ್ಷದ್ದು ಅಲ್ಲ, ವಿತ್ ಇಯರಿಂಗ್ಸ್ 25 ಲ್ಯಾಕ್. ವಿತ್ ಇಯರಿಂಗ್ಸ್. ಬೇಗ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳು. ಇದು ಸೇರಿ 50 ಲಕ್ಷ ಆಗುತ್ತೆ. ಹಾಂ ಸ್ವಾತಿ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಹೇಳು. ಅಷ್ಟೇ. ಯಾವಾಗಲಾದ್ರೂ ಹಾಕ್ಸಿದಾರ 50 ಲಕ್ಷದ್ದು? ನಾನು ಹಾಕ್ಸಿದ್ದೀನಿ. ಅಷ್ಟೇ, ನಾವು ಅಷ್ಟೊಂದೆಲ್ಲ ತಗೊಳಕ್ ಹೋಗಲ್ಲ, ತುಂಬಾ ಕಮ್ಮಿ ಆಯ್ತು. ಅಟ್ಲೀಸ್ಟ್ ಟ್ರಯಲ್ ಮಾಡೋದಕ್ಕಾರೆ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ಒಂದೇ ಕಾರ್ಡ ಸರ್ದು ನನ್ನ ಬ್ಯಾಲೆನ್ಸ್ ಮೈನಸ್ ಅಲ್ಲಿ ಇದೆ, ತೋರಿಸ್ಬಿಡ್ಲಾ? ಬೇಡ ಬಿಡಿ. ನಿಮ್ದಾ? ದುಬೈ ಹೋಗ್ತಿದ್ದೀರಲ್ಲ? ಬಾಂಬೆ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ರಾಖಿ ಬಾಯಿ. ಓಹೋ, ಡೈಮಂಡ್ ಇನ್ಚಾರ್ಜಾ? ಅವ್ರ ಅಮ್ಮ ಹೇಳಿದ್ರು ಈ ಜಗತ್ತಲ್ಲಿರೋ ಚಿನ್ನ ಎಲ್ಲ ಬೇಕು ಅಂತ, ಅದಕ್ಕೆ ಬಾಂಬೆಗೆ ಹೋಗ್ತಿದ್ದಾರೆ ಪ್ರಮೋಷನ್ ತಗೊಂಡು. ಯಾವ್ದು ತಗೋತಿದೀವಿ ಅಂತ ನಿಮಗೂ ಕೂಡ ಸರ್ಪ್ರೈಸು, ಅಮ್ಮಂಗೂ ಕೂಡ ಸರ್ಪ್ರೈಸು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಹೋಗೋಣ, ಮಳೆ ಬರ್ತಿದೆ ಅನ್ಸುತ್ತೆ.
ನಮ್ಮೂರಲ್ಲಿ ಜೋರು ಮಳೆ ಬರ್ತಿದೆ, ನಿಮ್ಮೂರಲ್ಲ ಜೋರು ಅಲ್ಲ ಜೋರು ಮಳೆ ಜೋರು ಅಲ್ಲ ಮಳೆ ಅದು. ಬರ್ತಿದೆ, ಉದುರುತ್ತಿದೆ. ಉದುರುತ್ತಿದೆ. ಸೊ ಈ ತರ ಉದುರುತ್ತಿದ್ರೇನೆ ಪ್ರಾಬ್ಲಮ್, ಉದುರುತ್ತಿದೆ ಹೋಗಕ್ ಹೋಗಲ್ಲ. ಕಷ್ಟ ಆಗತ್ತೆ. ಏನ್ ಗೊತ್ತಾ, ಜೋರಾಗಿ ಮಳೆ ಬಂದ್ರೆ ಒಂದ್ ಅರ್ಧ ಗಂಟೆಗೆ ನಿಂತೋಗ್ಬಿಡುತ್ತೆ. ಹಾ ಈ ಉದ್ರು ಅದು ಸಂಜೆ ಮಳೆ ಹಿಡಿಯುತ್ತೆ. ಅವಾಗ್ಲಿಂದ ಬರ್ತಾನೆ ಐತೆ. ನೋಡಲ್ಲಿ ಎಲ್ಲ ಚಿನ್ನದ ಅಂಗಡಿ, ಹಾ ಚಿನ್ನದ ಅಂಗಡಿ ಎಲ್ಲ ಎಲ್ಲ ಚಿನ್ನದ ಅಂಗಡಿ. ಏನೋ ಪಳಪಳ ಪಳಪಳ ಅಂತ ಹೊಳಿಸ್ತವ್ರೆ. ಹೋಗು ದುಡ್ಡಿದ್ರೆ ತಗೋ. ಸಾಕು ಸಾಕು ತಗೊಂಡಿರೋದೇ ಈಗ. ಸರಿ ಮನೆಗೆ ಹೋಗ್ಬರ್ತೀಗನಾ? ಅಲ್ಲಿ ತನಕ ತಡೀರಿ. ಹಾ ಈ ಕೈನಲ್ಲಿ ಹಣ್ಣು ಇವಾಗ ಅಮ್ಮಂಗೆ ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಕವರ್ ಅರ್ಧೋಗುತ್ತೆ ಕಣೆ, ಸ್ಟ್ರಾಂಗ್ ಇಲ್ಲ. ಬೇಡ ಬಿಡು, ಆಗಲ್ಲ ನೋಡಿ. ಸೊ ಇಲ್ಲಿಂದ ಎಷ್ಟು ಕೆ ಜಿ ಏನು ತಗೊಂಡವ? ಇಷ್ಟು ತಗೊಂಡವ್ರೆ, ಕೈಯಲ್ಲಿ ಎತ್ತಕ್ಕೆ ಆಯ್ತಿಲ್ಲ. ಬರ್ತಮ್ಮ. ನನಗೆ ಭಯ ಇದ್ದಿದ್ದು ಕವರ್ ಅರ್ಧೋಗ್ಬಿಡುತ್ತೆ ಅಂತ. ಬರ್ತಮ್ಮ, ಒಂದು ನಿಮಿಷ ಕೂತ್ಕೊಳ್ಳಿ. ಎಲ್ಲಿ ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರಲ್ಲಿ ಅಂತ ಹೋಗ್ಲಿಲ್ವಾ? ಹಾ ಎಂತದ ಪಾರ್ಟಿ ಪಾರ್ಟಿನ ಮೀಟಿಂಗು ಏನೋ ಐತೆ ಇಷ್ಟೊತ್ತಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಹಾಂ ಸರ್, ನೀವೇ ಕೊಡ್ಬನ್ನಿ ಮೇಡಮ್. ವರಮಹಾಲಕ್ಷ್ಮಿ ಹೆಣ್ಮಕ್ಳ ಹಬ್ಬ ನೋಡಿ. ಓಪನ್ ಮಾಡಿ ನೋಡಿ. ಇಷ್ಟು ದೊಡ್ಡ ಬ್ಯಾಗಲ್ಲಿ ಏನು ಹಾಕೊಂಡಿದ್ರ? ಚಿನ್ನ 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 ಫುಲ್ ಚಿನ್ನ. ಅಯ್ಯೋ ಕವರ್ ಎಲ್ಲ ಪೂಜೆ ಆಯ್ತೇನೋ, ಅದು ಮಳೆ ಅಲ್ವಾ? ಏನೋ ತಂದಿರಂಗಿತ್ತು. ತೆಗೀರಿ. ಲಕ್ಷ್ಮಿ ವಿಗ್ರಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ನೋಡಿದೆ? ಇಲ್ಲೇ ಕಾಣಿಸ್ತಾ ಆಸೆ ಅಂತಾನೆ ಗೊತ್ತಾಗುತ್ತಾ? ಓ ಚೆನ್ನಾಗಿ ಕಾಣಿಸ್ತಾ ಇದಲ್ಲ ನೋಡಿ ಇಲ್ಲಿ. ಹಾಂ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ತೋರಿಸ್ಬಿಡೋಣ. ನಾವು ತೋರಿಸೇ ಇಲ್ಲ ಅಲ್ಲಿನೂ. ನಾವ್ ಅಲ್ಲೂ ಕೂಡ ತೋರಿಸ್ತಿಲ್ಲ. ಇಲ್ಲ ಇಲ್ಲೇ ಫಸ್ಟ್ ತೋರಿಸ್ತಿರೋದು. ಇದೆಲ್ಲ ಅವರೇ ರೆಡಿ ಮಾಡಿರೋದು. ಹ್ಞೂ ಅದೇನು ಚಿನ್ನ ಅಲ್ಲ. ಕೋಟಿಂಗ್ ಅಷ್ಟೇ ಅದು. ಕೋಟಿಂಗು ಹಾಂ ಇನ್ನೇನು ಚಿನ್ನ ನೋಡಿ. ಆಗ್ಬಿಟ್ರೆ ಅಷ್ಟೇ. ಅದೇ ನಮ್ಮನೆ ಚಿನ್ನದೇ ಲಕ್ಷ್ಮಿ ಅನ್ಕೊಂಡೆ. ಹೇಗಿದೆ? ಹ್ಮ್. ನಿಮ್ಮನೆ ಲಕ್ಷ್ಮಿ ಹೇಗಿದೆ? ಫೋಟೋ ಹಾಕಕ್ಕಾದ್ರೆ ಹಾಕ್ಬಿಡಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ದುಡ್ಡು ಕೊಟ್ಬಿಡು. ಹಾ ಇಲ್ಲ ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಲಾಸ್ಟ್ ಇಯರ್ ಎಲ್ಲ ನಾವೆಲ್ಲ ಇರ್ಲಿಲ್ವಲ್ಲ, ಈ ಇಯರ್ ಚೆನ್ನಾಗಿ ಮಾಡು ಅಂತ. ಮಾತು ಗೊತ್ತಿಲ್ಲ ಅವರಿಗಲ್ಲಿ. ಅಲ್ಲ ನಿಮ್ಮ ಯಜಮಾನ್ರು ಇದ್ದಿದ್ರೆ ಇಬ್ರು ರಿಯಾಕ್ಷನ್, ನಮ್ಮ ಅಪ್ಪ ಏನು ರಿಯಾಕ್ಷನ್ ಮಾಡ್ತಿರ್ಲಿಲ್ಲ ಬಿಡಿ. ಈಗ ನೋಡೋದು ಅನ್ನೋದಷ್ಟೇ. ಹಿಂಗ ಅನ್ನೋರು. ಹ್ಞೂ ಚೆನ್ನಾಗೈತೆ. ನಿಮಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಚೆನ್ನಾಗೈತೆ. ವರಮಹಾಲಕ್ಷ್ಮಿಗೆ ಏನೇನು ಶಾಪಿಂಗ್ ಮಾಡ್ತೀವಿ ಅದ್ರ ಸೀರೀಸ್ ಬರ್ತಾ ಇರುತ್ತೆ, ನೀವು ಕೂಡ ಅದನ್ನ ತಗೋತಾ ಇರ್ಬೋದು. ನಾವ್ ಹೇಳಿದ್ವಲ್ಲ ಇದನ್ನ ಎಲ್ಲಿ ತಗೊಂಡು ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಲಕ್ಷಣವಾಗಿರೋ ಸಿಕ್ತು ನಮ್ಗೆ. ಎಲ್ಲಿ ತಗೊಬಂದಿರೋದು? ಅಲ್ಲೇ. ಅಲ್ಲೇ. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಬಾಯ್. ತೋರಿಸ್ಬಿಡಿ. ಬಾಯ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಹ್ಮ್